ನಮಸ್ಕಾರ ಸ್ನೇಹಿತರೆ, 10ನೇ ತರಗತಿ ಪಾಸ್ ಮತ್ತು ITI ಮಾಡಿದ್ದೀರಾ? ಪರೀಕ್ಷೆ ಇಲ್ಲದೆ ನೇರವಾಗಿ ರೈಲ್ವೆನಲ್ಲಿ ಕೆಲಸ ಮಾಡುವ ಅವಕಾಶ ಬಂದಿದೆ. ಬೆಂಗಳೂರು ರೈಲ್ವೆ ಫ್ಯಾಕ್ಟರಿಯಲ್ಲಿ 192 ಅಪ್ರೆಂಟಿಸ್ ಹುದ್ದೆಗಳು ಭರ್ತಿಯಾಗಲಿವೆ. ಅತ್ಯಂತ ಮುಖ್ಯವಾಗಿ ಯಾವುದೇ ಬರವಣಿಗೆ ಪರೀಕ್ಷೆ ಇಲ್ಲ. ಆಯ್ಕೆ ಸಂಪೂರ್ಣವಾಗಿ 10ನೇ ಮತ್ತು ITI ಅಂಕಗಳ ಮೆರಿಟ್ ಆಧಾರವಾಗಿರುತ್ತದೆ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಅರ್ಹತೆ ಏನು, ವಯೋಮಿತಿ ಎಷ್ಟು, ಸ್ಟೈಫೆಂಡ್ ಎಷ್ಟು ಸಿಗುತ್ತದೆ, ಅರ್ಜಿಯನ್ನು ಹೇಗೆ ಹಾಕಬೇಕು ಮತ್ತು ಕೊನೆಯ ದಿನಾಂಕ ಯಾವುದು. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ನೇಮಕಾತಿಯ ಶಿಕ್ಷಣ ವಿದ್ಯಾರ್ಹತೆಯನ್ನು ನೋಡೋಣ. ಬೆಂಗಳೂರು ರೈಲ್ವೆ ಅಪ್ರೆಂಟಿಸ್ ನೇಮಕಾತಿಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪಾಸ್ ಆಗಿರಬೇಕು. ಈ ITI ಪ್ರಮಾಣ ಪತ್ರವು NCVT ಅಥವಾ SCVT ಮಾನ್ಯತೆ ಹೊಂದಿರಬೇಕು. ಅಂದರೆ ಫಿಟರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಮೆಕ್ಯಾನಿಕಲ್, ವೈರ್ಮ್ಯಾನ್, ಕಾರ್ಪೆಂಟರ್ ಹೀಗೆ ನೀವು ಯಾವ ಟ್ರೇಡಿನಲ್ಲಿ ITI ಮಾಡಿದ್ದೀರೋ ಅದರ ಟ್ರೇಡ್ಗೆ ಸಂಬಂಧಿಸಿದ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿ ಹಾಕಬೇಕು. ಮುಖ್ಯವಾಗಿ ಗಮನಿಸಿ, ಕೇವಲ 10ನೇ ಪಾಸ್ ಸಾಕಾಗಲ್ಲ. ITI ಕಡ್ಡಾಯ, ಕನಿಷ್ಠ 50% ಅಂಕ ಅಗತ್ಯ. ಈ ಎರಡು ಅರ್ಹತೆ ಇದ್ದರೆ ಮಾತ್ರ ನೀವು ಅರ್ಜಿ ಹಾಕಬಹುದು. ಈ ನೇಮಕಾತಿಯಲ್ಲಿ ಒಟ್ಟು 192 ಅಪ್ರೆಂಟಿಸ್ ಹುದ್ದೆಗಳು ಭರ್ತಿಯಾಗುತ್ತಿವೆ. ಟ್ರೇಡ್ ವೈಸ್ ಹುದ್ದೆಗಳ ವಿವರ ನೋಡಿದರೆ ಫಿಟ್ಟರ್ 85 ಪೋಸ್ಟ್, ಮೆಕ್ಯಾನಿಸ್ಟ್ 31 ಪೋಸ್ಟ್, ಎಲೆಕ್ಟ್ರಿಷಿಯನ್ 18 ಪೋಸ್ಟ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 22 ಪೋಸ್ಟ್, ಟರ್ನರ್ 5 ಪೋಸ್ಟ್. ಅಂದರೆ ITI ಮಾಡಿದ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಅವಕಾಶ. ಹೆಚ್ಚಿನ ಹುದ್ದೆಗಳು ಫಿಟರ್ ಟ್ರೇಡ್ಗೆ ಇವೆ, 85 ಪೋಸ್ಟ್. ನೀವು ಯಾವ ಟ್ರೇಡ್ ಮಾಡಿದ್ದೀರೋ ಅದಕ್ಕೆ ಅನುಗುಣವಾಗಿ ಅರ್ಜಿ ಹಾಕಬಹುದು. ಈ ನೇಮಕಾತಿಗೆ ವಯೋಮಿತಿ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. 1 ಏಪ್ರಿಲ್ 2026 ದಿನಾಂಕದಂತೆ ಅಭ್ಯರ್ಥಿಯ ಕನಿಷ್ಠ ವಯಸ್ಸು 15 ವರ್ಷ, ಗರಿಷ್ಠ 24 ವರ್ಷ ನಡುವಿನ ವಯಸ್ಸಿನವರಾಗಿರಬೇಕು. ವಯೋಮಿತಿಯಲ್ಲಿ ಮೀಸಲಾತಿ ಸಡಿಲಿಕೆ: OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷದವರೆಗೆ ಮೀಸಲಾತಿ ಸಡಿಲಿಕೆ ಇದೆ. ಇದೀಗ ಈ ಅಪ್ರೆಂಟಿಸ್ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಗೆ ದೊರೆಯುವ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರು ರೈಲ್ವೆ ಅಪ್ರೆಂಟಿಸ್ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 10,899 ರಿಂದ 12,261 ಸ್ಟೈಪೆಂಡ್ ನೀಡಲಾಗುತ್ತದೆ. ಈ ವೇತನವು ಅಭ್ಯರ್ಥಿ ಆಯ್ಕೆಯಾಗುವ ಟ್ರೇಡ್ ಹಾಗೂ ತರಬೇತಿ ವರ್ಷದ ಆಧಾರದ ಮೇಲೆ ಬದಲಾಗಬಹುದು. ಮುಂದಿನ ವರ್ಷಗಳಲ್ಲಿ ಸ್ಟೈಪೆಂಡ್ ಮೊತ್ತ ಹೆಚ್ಚಾಗುತ್ತದೆ. ಅಪ್ರೆಂಟಿಸ್ ಅವಧಿಯಲ್ಲಿ ತರಬೇತಿ ಹಾಗೂ ಕೆಲಸದ ಅನುಭವ ಸಿಗುವುದರ ಜೊತೆಗೆ ಪ್ರತಿ ತಿಂಗಳ ವೇತನವೂ ದೊರೆಯುತ್ತದೆ. ಈ ನೇಮಕಾತಿಗೆ ಅರ್ಜಿ ಶುಲ್ಕ ಎಷ್ಟು ಅಂತ ಸ್ಪಷ್ಟವಾಗಿ ನೋಡೋಣ. ಜನರಲ್ ಹಾಗೂ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ, SC/ST ಹಾಗೂ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಶುಲ್ಕವನ್ನು DD ಮೂಲಕ ಪಾವತಿಸಬೇಕು. ಈ ನೇಮಕಾತಿಗೆ ಆಯ್ಕೆ ಪ್ರಕ್ರಿಯೆ ಬಹಳ ಸರಳವಾಗಿರುತ್ತದೆ. ಈ ನೇಮಕಾತಿಗೆ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ ಮತ್ತು ಯಾವುದೇ ಇಂಟರ್ವ್ಯೂ ಕೂಡ ಇಲ್ಲ. ಅಭ್ಯರ್ಥಿಗಳ ಆಯ್ಕೆ ಸಂಪೂರ್ಣವಾಗಿ 10ನೇ ತರಗತಿ ಮತ್ತು ITI ಅಂಕಗಳ ಆಧಾರದ ಮೇಲೆ ನಡೆಯುತ್ತದೆ. ಯಾರ ಅಂಕ ಹೆಚ್ಚು ಇರುತ್ತದೆಯೋ ಅವರಿಗೆ ಮೆರಿಟ್ನಲ್ಲಿ ಹೆಚ್ಚಿನ ಸ್ಥಾನ ಸಿಗುತ್ತದೆ. ಅಭ್ಯರ್ಥಿಗಳು ಯಾವ ITI ಟ್ರೇಡ್ನಲ್ಲಿ ಅರ್ಜಿ ಹಾಕಿದರೋ ಅದೇ ಟ್ರೇಡ್ಗೆ ಸಂಬಂಧಿಸಿದ ಮೆರಿಟ್ ಲಿಸ್ಟ್ ತಯಾರಿಸಲಾಗುತ್ತದೆ. ಮೆರಿಟ್ ಲಿಸ್ಟ್ನಲ್ಲಿ ಬಂದ ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಅಭ್ಯರ್ಥಿಗಳಿಗೆ ಮೂಲಭೂತ ಮೆಡಿಕಲ್ ಟೆಸ್ಟ್ ನಡೆಸಲಾಗುತ್ತದೆ. ಅಭ್ಯರ್ಥಿ ಆರೋಗ್ಯವಾಗಿದ್ದರೆ ಟ್ರೇಡ್ ಪ್ರಕಾರ ಅಪ್ರೆಂಟಿಸ್ ತರಬೇತಿ ಅವಕಾಶ ನೀಡಲಾಗುತ್ತದೆ. ಈಗ ನಾವು ಅತ್ಯಂತ ಮುಖ್ಯ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 28/2/2026. ಅಪ್ಲಿಕೇಶನ್ ಎಂಡ್ ಆಗೋದು 1 ಏಪ್ರಿಲ್ 2026. ಈ ದಿನಾಂಕದ ಒಳಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು.
ಈಗ ರೇಲ್ ವೀಲ್ ಫ್ಯಾಕ್ಟ್ರಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಹೇಗೆ ಹಾಕಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ರೇಲ್ ವೀಲ್ ಫ್ಯಾಕ್ಟ್ರಿಯ ಅಧಿಕೃತ ವೆಬ್ಸೈಟ್ ಅಡ್ರೆಸ್ https://rwf.indianrailways.gov.in ಓಪನ್ ಮಾಡಿ. ರಿಕ್ರೂಟ್ಮೆಂಟ್ ಆರ್ ಅಪ್ರೆಂಟಿಸ್ಗೆ ಹೋಗಿ ಅಪ್ಲಿಕೇಶನ್ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೆಗೆದು ಡೀಟೇಲ್ಸ್ ಫಿಲ್ ಮಾಡಿ. ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು. ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ₹100 ಡಿ.ಡಿ ಮಾಡಿ ಫಾರ್ಮ್ ಜೊತೆ ಸೇರಿಸಬೇಕು. SC/ST ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀ ಇಲ್ಲ. ಕೊನೆಯಲ್ಲಿ ಭರ್ತಿ ಮಾಡಿದ ಅಪ್ಲಿಕೇಶನ್ ಫಾರ್ಮ್, ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿ.ಡಿಯನ್ನು ಆಫ್ಲೈನ್ ಮೂಲಕ ಈ ಅಡ್ರೆಸ್ಗೆ ಕಳುಹಿಸಬೇಕು. ಸೆಂಡ್ ಅಪ್ಲಿಕೇಶನ್ ಟು ಅಸಿಸ್ಟೆಂಟ್ ಪರ್ಸನಲ್ ಆಫೀಸರ್, ರೇಲ್ ವೀಲ್ ಫ್ಯಾಕ್ಟ್ರಿ, ಯಲಹಂಕ, ಬೆಂಗಳೂರು 560064 ಈ ವಿಳಾಸಕ್ಕೆ ಕಳುಹಿಸಬೇಕು. ಈ ಮಾಹಿತಿ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.